ಪೊಲೀಸ್ ಸ್ಟೇಷನ್ ಕೋರ್ಟ್ ಅಂತ ಹೇಳಿದ್ರೆ ಒಂಥರ ಬೀಗರು ನೆಂಟರ ಮನೆ ಆಗಿದೆ. ಮದುವೆ ಇದ್ದಾಗ ದಿನ ಅಡ್ಡಾಡ್ತಾರಲ್ಲ ಹಂಗಾಗಿದೆ. ಇರ್ಲಿ, ನಮ್ಮ ಜೊತೆಗೆ ಮಾನವ ಹಕ್ಕು ಆಯೋಗದ ಅಧಿಕಾರಿಗಳು ಕೂಡ ಇದ್ದಾರೆ ಮತ್ತು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಹಿರಿಯ ಸಹೋದರಿದ್ದಾರೆ. ಬರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನಿನ್ನೆ ತಾವೆಲ್ಲ ನೋಡಿದಿರಿ, ತಾವು ಕೂಡ ಉಪಸ್ಥಿತರಿದ್ರಿ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರನ್ನ ಕನಿಷ್ಠ ಒಂದು 100 ಜನ ಪೊಲೀಸರು, 2 ಜಿಲ್ಲೆಯ ಪೊಲೀಸರು ಎಸ್ಪಿಯ ನೇತೃತ್ವದಲ್ಲಿ ಬಂದಿದ್ರು. ಬಂದಾಗ ಸಹಜವಾಗಿ ಆತಂಕದಲ್ಲಿ ಅವರ ಮನೆಯವರು ಕೂಡ ಸರ್ ಎದಕ್ ಬಂದಿದ್ದೀರಿ ಅಂತ ಕೇಳಿದ್ರು. ಆ ನಂತರ ನಾವೆಲ್ಲರೂ ಕೂಡ ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ತಾವು ನೋಡಿದಿರಿ, ನಮ್ಮ ವೆಹಿಕಲ್ ಅಲ್ಲೇ ಅವ್ರನ್ನ ಕರ್ಕೊಂಡು ಹೋಗಿದೆ. ಯಾರು ಕೂಡ ಅಡ್ಡಿಪಡಿಸಿಲ್ಲ. ಇವತ್ತೇನು ಮಾಡಿದ್ದಾರೆ, ಗಿರೀಶ್ ಭಟ್ಟಣ್ಣವರ್, ಮಹೇಶ್ ಶೆಟ್ಟಿ ತಿಮ್ರೋಡಿ, ಜಯಂತ್ ಟಿ ಮತ್ತು ಇತರ 30 ಜನರ ಮೇಲೆ FIR ಅಂತ ನಮಗೊಂದು ಸುದ್ದಿ ಬಂತು. ಅದು ಆಮೇಲೆ ನಾವು ಕೂಡ ಕೇಳ್ಕೊಂಡಿವಿ, ಬರೀ ಅದು ಗಾಳಿ ಸುದ್ದಿ ಎಲ್ಲ ಕೇಳ್ಕೊಂಡಿವಿ, ಹೌದು ಆಗಿದೆ ಅಂತ ಹೇಳಿ. ಹಿಂಗಾಗಿ ನಾನು ಕೇಳಕ್ ಬಂದಿದ್ದೀನಿ. ಯಾಕಂತ ಹೇಳಿದ್ರೆ, ಈ ಪೊಲೀಸ್ ಇಲಾಖೆದ್ದು ಡೀಸೆಲ್ ಪೆಟ್ರೋಲ್ ಯಾಕೆ ಖರ್ಚು ಮಾಡಬೇಕು? ಅವರು ಮತ್ತೆ ಒಂದು 100 ಜನ ಬರೋದು, ಒಂದು 50 ಗಾಡಿಯಲ್ಲಿ ಬರೋದು, ಯಾಕೆ ಸುಮ್ಮನೆ ಅದ್ರದ್ದು ಪೊಲೀಸ್ ಸ್ಟೇಷನ್ಗೆ ಅದ್ರ ಬಜೆಟ್ಗೆ ಹೊರೆ ಆಗಬೇಕು ಅಂತ ಹೇಳಿ ಅರೆಸ್ಟ್ ಮಾಡೋದಿದ್ರೆ ಮಾಡ್ರಿ, ಅರೆಸ್ಟ್ ಮಾಡೋದಿದ್ರೆ ಮಾಡಿ. ಸುಮ್ಮನೆ ಯಾಕಂತ ಹೇಳಿದ್ರೆ ಒಂದು ನೋಟಿಸಿಗೂ ಒಂದು ಅವಕಾಶ ಕೊಡೋದಿಲ್ಲ, ಉತ್ತರ ಕೊಡೋದಕ್ಕೆ ಅವಕಾಶ ಕೊಡೋದಿಲ್ಲ. ನಿನ್ನೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು, ನಾವು ಮತ್ತೆ ಅವ್ರ ಬ್ರದರ್ ಎಲ್ಲರೂ ಸೇರಿ ಬ್ರಹ್ಮಾವರ ಸ್ಟೇಷನ್ ಬೆಳಿಗ್ಗೆ 9 ಗಂಟೆಗೆ ಹೊಂಟವ್ರು. ನಾವು ಉತ್ತರ ಕೊಡೋದಕ್ಕೆ ನೋಟಿಸ್ ಏನಿದೆ 35(3) BNSS ನಲ್ಲಿದೆ, ಅದಕ್ಕೆ ಉತ್ತರ ಕೊಡಬಾರ್ದು. ಅವರೇ ಹೇಳಿದ್ದಾರೆ ಪೊಲೀಸ್ ಸ್ಟೇಷನ್ ಬನ್ನಿ ಅಂತ. ಪೊಲೀಸ್ ಸ್ಟೇಷನ್ ಹೋಗ್ಬೇಕಾದ್ರೆ ಮನೆಗೆ ಬಂದು ದಿಢೀರ್ನ ಏನೋ ಒಂದು ದಾಳಿ ಮಾಡ್ದಂಗ್ ಮಾಡಿ, ಎಲ್ಲಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ವೈಲೇಟ್ ಮಾಡಿ, ಕೋರ್ಟ್ ಅಲ್ಲಿನೂ ಕೂಡ ಬಹಳ ಚೆನ್ನಾಗಿ ಆರ್ಗ್ಯುಮೆಂಟ್ ಮಾಡಿದ್ದಾರೆ. ಬಟ್ ಎನಿಹೌ ನ್ಯಾಯಾಲಯಕ್ಕೆ ನಾವು ಇದನ್ನ ಮಾಡಬೇಕು. ಇದಕ್ಕೆ ಏನು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ನ್ಯಾಯಾಂಗ ಬಂಧನಕ್ಕಾಗಿದ್ದಕ್ಕೆ ಒಂದು ಏನು ನ್ಯಾರೇಷನ್ ಬಿಲ್ಡಪ್ ಮಾಡ್ತಾ ಇದ್ದಾರೆ. ಈ ಅತ್ಯಾಚಾರಿಗಳ ಒಂದು ಅತಿ ದೊಡ್ಡ ಕುಟುಂಬ ಕುತಂತ್ರ ಏನಿದೆ, ಅವ್ರು ಏನ್ ಮಾಡ್ತಾ ಇದ್ದಾರೆ ನೋಡಿ, ಇದು SIT ಭೀಮಾ ಸುಳ್ಳು ಹೇಳ್ತಾ ಇದ್ದಾನೆ, ಹಿಂಗಾಗಿ ಸುಳ್ಳು ಹೇಳಿದ್ದಕ್ಕೆ ಮಹೇಶ್ ಶೆಟ್ಟಿ ತಿಮ್ರೋಡಿನ ಅರೆಸ್ಟ್ ಮಾಡಿದ್ರು ಅಂತ ಒಂದು ಸುಳ್ಳು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಆಮೇಲೆ ನಮಗೆ ಭಯ ಬೀಳಿಸೋದು. ನೋಡಿ, ಈಗ ನೆಕ್ಸ್ಟ್ ನಿನ್ನೆ ಇನ್ನೊಂದು ಅದೇ ಟೈಮಿಗೆ ಸಮೀರ್ MD ಅವರ ಪೂರ್ತಿ ಮನೆಯನ್ನ ಸುತ್ತುವರೆದಿದ್ದಾರೆ. ನಿನ್ನೆ ಬೆಂಗಳೂರಿನಲ್ಲಿ ಧರ್ಮಸ್ಥಳದ ಪೊಲೀಸರು, ಬೆಂಗಳೂರು ಪೊಲೀಸರು ಸಮೀರ್ MD ಮನೆಯನ್ನ ಕಂಟಿನ್ಯೂಸ್ 4-5 ಅವರ್ಸ್ ಸುತ್ತುವರೆದಿದ್ದಾರೆ. ಬೇಲ್ ಆಗಿದ್ದಕ್ಕೆ ವಾಪಸ್ ಬಂದಿದ್ದಾರೆ. ಇಲ್ಲಂತಂದ್ರೆ ನಿನ್ನೆ ಅವನು ಅರೆಸ್ಟ್. ಮತ್ತೆ ನಿನ್ನೆ ನಾನು ಸಹಕಾರ ಕೊಟ್ಟಂತವನ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಅರೆಸ್ಟ್ ಮಾಡ್ಲಿ, ಭಯ ಪಡಿಸ್ತಾ ಇದ್ದಾರೆ. ನಾವು ಸೌಜನ್ಯ ಹೋರಾಟಗಾರರು ಭಯವನ್ನೇ ಪ್ರಶ್ನಿಸ್ತೇವೆ. ನಾವು ಈಗ ನಿಮ್ಮ ಮೇಲೆ ಈಗ ನಾನ್ ಬೇಲೆಬಲ್ ಸೆಕ್ಷನ್ಸ್ ಗಳನ್ನ ಹಾಕಿದ್ರೆ ಆಗೋ ಸಂದರ್ಭ ಬರುತ್ತೆ. ಆಯ್ತು ಸರ್. ಅದಕ್ಕೆ ಸರ್ ಈಗ ನನಗೆ ಗೊತ್ತಾಗಬೇಕಲ್ಲ. ಹೌದು, ನನ್ನನ್ನು ಅವರು ಯಾವುದೋ ಒಂದು ಕೇಸ್ ಅಲ್ಲ, ನಾನು ಒಬ್ಬ ವ್ಯಕ್ತಿ, ಈ ದೇಶದ ಪ್ರಜೆ ನಾನು. ಅಂಡ್ ಐ ಹ್ಯಾವ್ ಎವ್ರಿ ರೈಟ್ ಟು ನೋ ವಾಟ್ ಕೇಸಸ್, ಯಾವ ಕೇಸಸ್, ಯಾವ ಪ್ರಕರಣದ ಮೇಲೆ ನನ್ನ ಬಂಧನ ಮಾಡ್ತೀರಿ ಕೇಳೋ ರೈಟ್ಸ್ ಇದೆ. ಹಿಂಗಾಗಿ ಪೊಲೀಸರಿಂದ ನಾವೇನು ಓಡಿ ಹೊಂಟಿಲ್ಲ, ನಾವು ಪೊಲೀಸರ ಜೊತೆಗೇನೆ ಇರ್ತೀವಿ. ಪೊಲೀಸರಿಗೆ ಸಹಕಾರ ಕೊಡಬೇಕು ಅಂತಾನೆ ಬಂದಿದ್ದೀನಿ. ಬಂಧನ ಮಾಡೋದ್ರೆ ಮಾಡ್ಲಿ ಸರ್. ಖಂಡಿತ ಇದೆ. ಇಲ್ಲ, ಖಂಡಿತ ಇದೆ. ಖಚಿತ ಮಾಹಿತಿ ಇದ್ದಿದ್ದಕ್ಕನೆ ನಾನು ಇಲ್ಲಿ ಆ ಒಂದು ಇದರ ಮೇಲೆ ತಮ್ಮ ಮುಂದೆ ನಾನು ಮಾತಾಡ್ತಾ ಇದ್ದೇನೆ. ಯಾವುದೋ ಊಹಾಪೋಹ ಅಲ್ಲ. ಅದಕ್ಕೆ ನಾವು ಬೆಳಗ್ಗೆನೂ ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳು ಹೇಳಿದ್ವಿ, ಏನ್ ಕೇಸಸ್, ಹೌದು ಕೇಸ್ ಆಗಿದೆ ಅಂತ ಹೇಳಿದ್ದಾರೆ. ನೋಡೋಣ ಸರ್. ನಿನ್ನಿಲ್ದ ಮೊನ್ನೆನೂ ಕೂಡ ಬೆಳಿಗ್ಗೆ 1:30ವರೆಗೆ ನಂದು ಎನ್ಕ್ವೈರಿ 4 ಕೇಸು ಕಂಟಿನ್ಯೂಸ್, 4 ಎಲ್ಲವೂ ಕೂಡ ಫೇಕ್ ಕೇಸ್. 4 ಕೇಸ್ FIR ಮಾಡಿದ್ದಾರೆ, ರಿಜಿಸ್ಟರ್ ಆಗಿದೆ. ಅದಕ್ಕಿಂತ ಮುಂಚೆ ಧರ್ಮಸ್ಥಳದಲ್ಲಿ ಕೂಡ 2 ನೋಟಿಸ್ ಇದೆ. ಒಂದು ನೋಟಿಸ್ಗೆ ನಾನು ಉತ್ತರ ಕೊಟ್ಟಿದ್ದೀನಿ ಧರ್ಮಸ್ಥಳದಲ್ಲಿ. ಆನಂತರ ಮಾನಹಾನಿ ಪ್ರಕರಣ ಅಂತೂ ಮೇ ಬಿ ಇಟ್ ಹ್ಯಾಸ್ ಕ್ರಾಸ್ಡ್ 10. ಎವ್ರಿ 2 ಡೇಸ್ ಒಂದೊಂದು ನೋಟಿಸ್ ಬರ್ತಾನೆ ಇದೆ. ಆಲ್ಮೋಸ್ಟ್ 20ಕ್ಕಿಂತ ಜಾಸ್ತಿ ಕೇಸ್ ನನ್ನ ಮೇಲೆ ಆಗಿದೆ. ಜಯಂತ್ರ ಮೇಲೆ, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಮೇಲೆ ಮತ್ತೆ ಕೇಸ್ ಹಾಕಿದ್ದಾರೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಇವತ್ತಿನ ಇದರಲ್ಲಿ ಪ್ಲೀಸ್ ನೋಟ್ ಯಾಕೆ ಹಾಕಿದ್ದಾರೆ ಅಂತ ಹೇಳಿದ್ರೆ, ಇವತ್ತೇನಾದ್ರೂ ನಾಳೆ ಬೇಲ್ ಆದ್ರೆ ಒನ್ಸ್ ಅಗೇನ್ ಬಾಡಿ ವಾರಂಟ್ ಜಾರಿ ಮಾಡಿ, ತಾವು ಕೇಳಿದ್ರಿ ಸರ್ ಅದು ನಾನ್ ಬೇಲೇಬಲ್ ಅಂತ ಹೇಳಿ, ಹಿಂಗಾಗಿ ಬಾಡಿ ವಾರಂಟ್ ಪ್ರೊಡ್ಯೂಸ್ ಮಾಡಿ ಮತ್ತೆ ಅವ್ರನ್ನೆಲ್ಲ ಇಟ್ಕೋಬೇಕು. ಸೊ ಆ ಒಂದು ಕುತಂತ್ರ ಬಹಳ ಚೆನ್ನಾಗಿ ಅವರು ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್.